ನಮಸ್ಕಾರ ವೀಕ್ಷಕರೇ, ನಾನಿಂದು ಇರುವಂಥ ಸ್ಥಳ ಇದು ಸುಬ್ರಹ್ಮಣ್ಯ. ಸ್ನೇಹಿತರೆ, ನಾವು ಅದೆಷ್ಟು ಸಲ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ್ದೀವಿ. ಆದರೆ ಅದಕ್ಕೆ ಸಮೀಪದಲ್ಲಿರುವಂಥ ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಾಲಯವನ್ನು ನೀವು ನೋಡಿದ್ದೀರಾ? ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಈ ಒಂದು ಅಪರೂಪದ ಒಂದು ದೇವಸ್ಥಾನವನ್ನು ತೋರಿಸ್ತೀನಿ. ಸ್ನೇಹಿತರೆ, ಈ ಒಂದು ಸ್ಥಳಕ್ಕೆ ಕುಲ್ಕುಂದ ಎಂದು ಕರೆಯುತ್ತಾರೆ. ಇಲ್ಲಿ ಸುಮಾರು ವರ್ಷಗಳವರೆಗೆ ಜಾನುವಾರು ಜಾತ್ರೆ ನಡೀತಾ ಇತ್ತು. ಕಾಲಾಂತರದಲ್ಲಿ ಕೆಲವೊಂದು ಸರಕಾರದ ಕಾನೂನುಗಳಿಂದಾಗಿ ಆ ಒಂದು ಜಾತ್ರೆ ನಿಂತು ಹೋಯಿತು. ಸುಬ್ರಹ್ಮಣ್ಯ ಕ್ಷೇತ್ರ ಹಾಗೂ ಈ ಒಂದು ದೇವಸ್ಥಾನಕ್ಕೆ ಬಹಳಷ್ಟು ಅವಿನಾಭಾವವಾದಂಥ ಸಂಬಂಧವಿದೆ. ಇಲ್ಲಿ ಜಾನುವಾರು ಜಾತ್ರೆ ನಡೆದ ನಂತರ ಸುಬ್ರಹ್ಮಣ್ಯದಲ್ಲಿ ರಥವನ್ನು ಕಟ್ಟುವಂಥ ಕಾಯಕ ನಡೀತಾ ಇತ್ತು ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಪ್ರದೇಶವು ಸುತ್ತಲೂ ಅರಣ್ಯಗಳಿಂದ ಸುತ್ತುವರಿದಿದ್ದು ಬಹಳ ವಿಶೇಷವಾದಂಥ ಒಂದು ಪ್ರದೇಶ. ಸುಮಾರು ವರ್ಷಗಳಿಂದ ಇಲ್ಲಿ ಜಾನುವಾರು ಜಾತ್ರೆ ನಡೀತಾ ಇತ್ತು. ಹಾಗೆಯೇ ದೂರದ ಘಟ್ಟ ಪ್ರದೇಶಗಳಿಂದ ಹಲವಾರು ಜನರು ಇಲ್ಲಿ ತಮ್ಮ ಜಾನುವಾರುಗಳನ್ನು ತಂದು ಮಾರಾಟ ಮಾಡ್ತಾ ಇದ್ದರು. ಕರ್ನಾಟಕದಾದ್ಯಂತ ಅನೇಕ ಬಸವೇಶ್ವರ ದೇವಾಲಯಗಳಿದ್ದರೂ ಕೂಡ ಕರಾವಳಿ ಭಾಗದಲ್ಲಿ ಬಸವೇಶ್ವರನ ದೇವಾಲಯವಿರುವುದು ಅತ್ಯಂತ ಅಪರೂಪ. ಕುಲ್ಕುಂದ ಬಸವನ ಮೂಲ ಬಸವೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿ ಬಸವನ ವಿಗ್ರಹವಿದ್ದು ಅದರ ಹಣೆಯ ಮೇಲೆ ಶಿವಲಿಂಗವಿದೆ. ಇದು ಇಲ್ಲಿಯ ವಿಶೇಷ. ಬನ್ನಿ ವೀಕ್ಷಕರೇ, ಈ ದೇವಾಲಯದ ಸುಂದರವಾದ ಒಳಾಂಗಣ ದೃಶ್ಯವನ್ನು ನೋಡುವ. ಭೇಟಿ ನೀಡುವಂಥ ಭಕ್ತರು ತಮ್ಮ ಇಷ್ಟಾರ್ಥಕ್ಕಾಗಿ ದೇವರಿಗೆ ಆರತಿ ಸೇವೆಯನ್ನು ಬೆಳಗಿಸ್ತಾರೆ. ದೇವಾಲಯವನ್ನು ಪ್ರವೇಶ ಮಾಡುತ್ತಿದ್ದಂತೆ ಎಡಭಾಗದಲ್ಲಿ ಸೇವಾ ಕೌಂಟರ್ ಕೂಡ ಇದೆ. ಅಲ್ಲಿ ವಿವಿಧ ರೀತಿಯ ಸೇವಾ ವಿವರಗಳನ್ನು ಪಡೆದುಕೊಳ್ಳಬಹುದು. ವೀಕ್ಷಕರೇ, ಈಗ ನಾವು ಗರ್ಭಗುಡಿಗೆ ಒಂದು ಪ್ರದಕ್ಷಿಣೆಯನ್ನು ಹಾಕುವ. ಸ್ಕಂದ ಪುರಾಣದಲ್ಲೂ ಈ ದೇವಾಲಯದ ಉಲ್ಲೇಖವಿದೆ. ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನನ್ನು ಕೊಲ್ಲುವುದಕ್ಕೆ ಹಲವಾರು ಬಾಣಗಳನ್ನು ಪ್ರಯೋಗ ಮಾಡುತ್ತಾನೆ. ಎಷ್ಟೇ ಬಾಣಗಳನ್ನು ಪ್ರಯೋಗ ಮಾಡಿದರೂ ಕೂಡ ತಾರಕಾಸುರನನ್ನು ವಧಿಸಲು ಸಾಧ್ಯವಾಗುವುದಿಲ್ಲ. ಈ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಶಿವನನ್ನು ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿಯು ತಪಸ್ಸನ್ನು ಆಚರಿಸಿದ ಸ್ಥಳ ಇದುವೇ ಎಂದು ಹೇಳಲಾಗುತ್ತಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ತಪಸ್ಸಿಗೆ ಮೆಚ್ಚಿದಂತಹ ಮಹಾಶಿವನು ನಂದಿ ರೂಪದಲ್ಲಿ ಒಲಿದು ನಂದಿ ವಿದ್ಯೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಬೋಧಿಸುತ್ತಾನೆ. ಈ ನಂದಿ ವಿದ್ಯೆಯ ಮೂಲಕವಾಗಿ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನನ್ನು ವಧಿಸುತ್ತಾನೆ. ಈ ದೇವಾಲಯದ ಇತಿಹಾಸವನ್ನು ತಿಳಿಯುತ್ತಾ ಹೋದರೆ ಸುಮಾರು 800 ವರ್ಷಗಳ ಹಿಂದೆ ಅಂದಿನ ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕ ಹಾಗೂ ಸೂರಪ್ಪ ನಾಯಕ ಬಸವನ ಹಣೆಯಲ್ಲಿ ಶಿವಲಿಂಗವಿರುವ ವಿಗ್ರಹವನ್ನು ಕಂಡು ಪ್ರೇರಣೆಗೊಂಡು ಇದೇ ಸ್ಥಳದಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆಂದು ಹೇಳಲಾಗುತ್ತಿದೆ. ಕಾಲಕ್ರಮೇಣ ಈ ದೇವಾಲಯವು ಇತಿಹಾಸದ ಪುಟಗಳಲ್ಲಿ ಅವಶೇಷಗಳಾಗುತ್ತದೆ. ಸುಮಾರು ವರ್ಷಗಳವರೆಗೆ ಸಾವಿರಾರು ಜಾನುವಾರುಗಳ ಮಾರಾಟ ವಿನಿಮಯವಾಗುತ್ತಿದ್ದ ಈ ಒಂದು ಕ್ಷೇತ್ರವು ಕಾಲಘಟ್ಟದಲ್ಲಿ ಲೀನವಾಯಿತು. ನಂತರದ ದಿನಗಳಲ್ಲಿ ಮೂರ್ತಿಯ ಅವಶೇಷಗಳನ್ನು ಕಂಡ ಹಿರಿಯರೊಬ್ಬರು
ಕಾಡಿನ ಮರದ ಬುಡದಲ್ಲಿ ಈ ಮೂರ್ತಿಯನ್ನಿಟ್ಟು ದಿನ ಪೂಜೆ ಮಾಡಲು ಪ್ರಾರಂಭ ಮಾಡಿದರು. ಸುತ್ತಲೂ ವಿಶಾಲವಾದ ಅರಣ್ಯದಿಂದ ಕೂಡಿರುವಂಥ ಈ ಒಂದು ಕ್ಷೇತ್ರವು ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡು ಎಲ್ಲ ಭಗವದ್ಭಕ್ತರನ್ನು ಆಕರ್ಷಿಸುವಂಥ ಕೇಂದ್ರವಾಗಿಬಿಟ್ಟಿದೆ. ಹಿಂದೆ ಕಾರ್ತಿಕ ಹುಣ್ಣಿಮೆಯಿಂದ ಆರಂಭಗೊಂಡ ಜಾನುವಾರು ಜಾತ್ರೆಯು ಸುಮಾರು 15 ದಿನಗಳವರೆಗೆ ನಡೀತಾ ಇತ್ತು. ಈ ಒಂದು ಜಾತ್ರೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ವ್ಯಾಪಾರ ವಿನಿಮಯವನ್ನು ಮಾಡಿಕೊಳ್ತಾ ಇದ್ದರು. ಕಾಲಾಂತರದಲ್ಲಿ ವಿವಿಧ ಕಾರಣಗಳಿಂದಾಗಿ ಈ ಜಾತ್ರೆಯು ನಿಂತು ಹೋಯಿತು. ಈಗ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ವತಿಯಿಂದ ಕಾರ್ತಿಕ ಹುಣ್ಣಿಮೆಯ ದಿವಸ ಗೋಪೂಜೆ ಹಾಗೂ ಗೋಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಗೋಪೂಜೆ ನಡೆದ ನಂತರವೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಚಂಪಾ ಷಷ್ಠಿಯ ಬ್ರಹ್ಮರಥವನ್ನು ಕಟ್ಟುವಂಥ ಕಾರ್ಯವು ಪ್ರಾರಂಭಗೊಳ್ಳುತ್ತದೆ. ಸ್ನೇಹಿತರೆ, ಅಪರೂಪದಲ್ಲಿ ಅತ್ಯಂತ ಅಪರೂಪವಾದಂತಹ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಮುಂದೆ ಇದೇ ರೀತಿಯ ವಿಶೇಷವಾದಂಥ ದೇವಾಲಯದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.